ನಮಸ್ಕಾರ ಫ್ರೆಂಡ್ಸ್, ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಲವು ತಿಂಗಳ ಹಿಂದೆ ಸ್ಮಾಲ್ ಬಿಸ್ನೆಸ್ ಐಡಿಯಾದ ಬಗ್ಗೆ ವಿಡಿಯೋ ಮಾಡುವಾಗ ಚಿಕನ್ ಶಾಪ್ ಬಿಸ್ನೆಸ್ ಬಗ್ಗೆ ಹೇಳಿದ್ದೆ. ಆಗ ನನ್ನ ಬಳಿ ಅದರ ಬಗ್ಗೆ ಅಂಥ ಅನುಭವ ಇರಲಿಲ್ಲ. ಆದರೆ ಈಗ ನಾನೇ ಚಿಕನ್ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ನನ್ನ 6 ತಿಂಗಳ ಅನುಭವವನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಯಾವುದೇ ವ್ಯಾಪಾರ ಶುರು ಮಾಡುವಾಗ ನನ್ನಲ್ಲೂ ಇದ್ದ ಕುತೂಹಲ ಲಾಭ ಎಷ್ಟು ಸಿಗುತ್ತೆ ಅಂತ. ಯಾಕೆಂದರೆ ಚಿಕನ್ ತಿನ್ನದೇ ಇರೋರು ತುಂಬಾ ಕಡಿಮೆ. ಹಾಗಾಗಿ ಚಿಕನ್ ಶಾಪ್ ಮಾಡಿದರೆ ಒಳ್ಳೆಯ ವ್ಯಾಪಾರವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ಶಾಪ್ ಮಾಡಿಲ್ಲ, ಮನೆಯಿಂದನೇ ಹೋಮ್ ಡೆಲಿವರಿ ಮಾಡ್ತಾ ಇರೋದು. ಹಾಗಾಗಿ ನನಗೆ ಅಂಥ ಹೇಳಿಕೊಳ್ಳುವಂಥ ವ್ಯಾಪಾರ ಏನೂ ಆಗಲ್ಲ. ಆದರೆ ಶಾಪ್ ಮಾಡಿದರೆ ಆಗುತ್ತೆ. ಚಿಕನ್ ಶಾಪ್ ವ್ಯಾಪಾರ ಶುರು ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ಶಾಪ್ ಮಾಡಬೇಕು ಅಂದ್ಕೊಂಡವರಿಗೆ ಗೊತ್ತಿರುತ್ತೆ ಏನೆಲ್ಲ ಬೇಕು, ಶಾಪ್ನ ಹೇಗೆ ರಿನೋವೇಟ್ ಮಾಡಿಸಬೇಕು ಅಂತ. ಹಾಗಾಗಿ ಅದರ ಬಗ್ಗೆ ಏನು ಹೇಳೋದಿಲ್ಲ. ಇನ್ನು ನೀವು ಶಾಪ್ ಮಾಡಿದರೆ ನಿಮಗೆ ಚಿಕನ್ ಫ್ಲಕರ್ ಮಿಷಿನ್ ಬೇಕಾಗುತ್ತೆ. ನಾನು ಮನೆಯಿಂದ ಸ್ಟಾರ್ಟ್ ಮಾಡಿದರೂ 17,000ದ ಫ್ಲಕರ್ ಮಿಷಿನ್ನ ತಗೊಂಡಿದ್ದೇನೆ. ಚಿಕನ್ ಕಟಿಂಗ್ ಮಾಡಲು ಒಂದು ಮರದ ತುಂಡು ಬೇಕಾಗುತ್ತೆ. ಕತ್ತಿಯಲ್ಲಿ ಚಿಕನ್ ಕಡಿಯುವಾಗ ಮರದ ಪುಡಿ ಏಳಬಾರ್ದು. ಆ ರೀತಿಯ ಮರದ ತುಂಡನ್ನು ನೋಡಿ. ಯಾಕೆಂದರೆ ಮೊದಲು ಮರದ ತುಂಡು ಚೆನ್ನಾಗಿದ್ದರೂ ಬಳಸ್ತಾ ಅದರ ಪುಡಿ ಏಳುತ್ತೆ. ಅದು ಚಿಕನ್ ಕಟ್ ಮಾಡುವಾಗ ಅದಕ್ಕೆ ಅಂಟಿಕೊಂಡ್ರೆ ತುಂಬ ಕಷ್ಟ ಕ್ಲೀನ್ ಮಾಡೋದು. ಹಾಗಾಗಿ ಮರದ ತುಂಡಿನ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಇನ್ನು ವೇಯಿಂಗ್ ಮಿಷಿನ್ ಬೇಕು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ತಗೊಳ್ಳಿ. ಇನ್ನು ಬಾಯ್ಲರ್ ಕೋಳಿಯನ್ನು ಲೋಕಲ್ ಯಾರ ಹತ್ರನೂ ತಗೋಬೇಡಿ. ನೇರವಾಗಿ ಕೋಳಿ ಫಾರ್ಮ್ನ ಕಾಂಟ್ಯಾಕ್ಟ್ ಮಾಡಿ. ಅವರು ನಿಮಗೆ ಫಾರಮ್ ರೇಟಿಗೆ ಕೋಳಿನ ಕೊಡ್ತಾರೆ. ಡೈಲಿ ರೇಟ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ನೇರವಾಗಿ ಫಾರಮ್ಮಿಂದನೇ ತರಿಸಿ. ನಾನು ಸ್ಟಾರ್ಟ್ ಮಾಡುವಾಗ ಲೋಕಲ್ ಶಾಪ್ಗಳಿಂದ ಕೋಳಿ ತಗೊಳ್ತಾ ಇದ್ದೆ. ಅವರು ನನಗೆ ಕೆಜಿಗೆ 160-170 ರೀತಿಯಲ್ಲಿ ಕೊಡ್ತಾಯಿದ್ರು. ನಾನು ಇಲ್ಲಿ ಅದನ್ನು ಮಾರೋದಾದರೂ ಹೇಗೆ, ಸಿಟಿಗಿಂತ ಜಾಸ್ತಿ ರೇಟಿಗೆ ಮಾರೋ ಹಾಗಿರಲಿಲ್ಲ. ನಾವು ಸಿಟಿಯಿಂದನೇ ತರ್ತೀವಿ ಅಂತಾರೆ. ಇನ್ನು ರೇಟ್ ಕಡಿಮೆ ಮಾಡಿದರೆ ನನಗೆ ಲಾಸ್. ಆನಂತರ ನನಗೆ ಪರಿಚಯದವರು ಕೋಳಿ ಫಾರಮ್ನ ನಂಬರ್ ಕೊಟ್ಟರು. ಈಗ ನನಗೆ ಫಾರಮ್ನ ಡೈಲಿ ರೇಟ್ನಲ್ಲಿ ಕೋಳಿ ಸಿಗುತ್ತೆ. ಈಗ 1 kg ಮಾಂಸದಲ್ಲಿ ಎಷ್ಟು ಲಾಭ ಸಿಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಈಗ 1 kg ಕೋಳಿಯ ಫಾರಮ್ ರೇಟ್ ಈಗ ನನಗೆ ಸಿಗ್ತಾ ಇರೋದು 132 ರೂಪಾಯಿ ಕೆಜಿಗೆ. ಒಂದು ಕೋಳಿ 2 kg ಇದೆ ಅಂತ ಅಂದ್ಕೊಳ್ಳೋಣ. 2 × 132 264 ರೂಪಾಯಿ ಆಗುತ್ತೆ. 2 kg ಕೋಳಿಯಲ್ಲಿ 300ರಿಂದ 500 ಗ್ರಾಮ್ ತನಕ ವೇಸ್ಟ್ ಹೋಗುತ್ತೆ. ಕೋಳಿಯ ತಲೆ ಕಾಲು ಸೇರಿ. ಶಾಪ್ ಮಾಡಿದರೆ ಅದು ಕೂಡ ಸೇಲ್ ಆಗುತ್ತೆ, ತಗೊಂಡು ಹೋಗ್ತಾರೆ. ನಮ್ಮನೇಲಿ ನಾಯಿ ಇದೆ, ಅದಕ್ಕೆ ಬೇಕು ಅಂತ ತಗೊಂಡು ಹೋಗ್ತಾರೆ. ಅದನ್ನು ಬಿಟ್ಟು ಈಗ ನೋಡೋಣ. ಈಗ ನನ್ನ ರೇಟು kg ಮಾಂಸಕ್ಕೆ 220 ರೂಪಾಯಿ. ವೇಸ್ಟೇಜ್ ಹೋಗಿ ಸಿಕ್ಕ ಮಾಂಸ 1.5 kg. 1.5 × 230 = 330 ರೂಪಾಯಿ ಮಾಂಸಕ್ಕಾಗುತ್ತೆ. ಸೊ ನಮಗೆ ಇಡೀ ಕೋಳಿಗೆ ಸಿಕ್ಕಿದ್ದು 264 ರೂಪಾಯಿ. 330ರಿಂದ 264 ರೂಪಾಯಿ ಮೈನಸ್ ಮಾಡಿದರೆ 66 ರೂಪಾಯಿ ಲಾಭ. ಅದು ಒಂದು ಕೋಳಿಯಲ್ಲಿ, 1 kgಯಲ್ಲಿ ಅಲ್ಲ, ಒಂದು ಕೋಳಿಯಲ್ಲಿ. ಸೊ ನೀವು ಅಂದಾಜು ಮಾಡ್ಕೊಳ್ಳಿ, ನಿಮಗೆ ದಿನಕ್ಕೆ ಎಷ್ಟು ಕೋಳಿ ಸೇಲ್ ಆಗಬೇಕು ಮಿನಿಮಮ್. ಅಷ್ಟು ಸೇಲ್ ಆಗುತ್ತಾ, ನಿಮ್ಮ ಕಡೆ ಕಾಂಪಿಟೇಷನ್ ಹೇಗಿದೆ ಚಿಕನ್ ಶಾಪ್ದು, ಇದೆಲ್ಲ ಯೋಚನೆ ಮಾಡಿ ಡಿಸೈಡ್ ಮಾಡಿ. ಇದಾಗಿತ್ತು ಇವತ್ತಿನ ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.